ಎಸ್ ನಮಸ್ಕಾರ ಸ್ನೇಹಿತರೆ. ಇವತ್ತು ಟ್ರಿಗ್ನೋಮೆಟ್ರಿ ಮೀನ್ಸ್ ತ್ರಿಕೋನ ಮಿತಿಯ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಯಾವುದ್ರಿ? ತ್ರಿಕೋನ ಮಿತಿ. ಓಕೆ, ಇಂಗ್ಲಿಷ್ ಒಳಗೆ ಏನಂತೀವ್ರಿ? ಟ್ರಿಗ್ನೋಮೆಟ್ರಿ. ಎಸ್, ಟ್ರಿಗ್ನೋಮೆಟ್ರಿ. ಓಕೆ, ತ್ರಿಕೋನ ಮಿತಿ, ಟ್ರಿಗ್ನೋಮೆಟ್ರಿ. ಎಸ್, ಥಿಯರಿ ಇವಾಗಲೇ ಕಲ್ತಿದ್ದೀರಾ, ಹೌದಾ? ತ್ರಿಕೋನ ಮಿತಿ. ಎಸ್, ಇದು ಜಾಸ್ತಿ ಎಲ್ಲಿ ಬರುತ್ತೆ? PUC ಬರುತ್ತೆ, HSTR ಗೆ ಬರುತ್ತೆ, UPSTR ಗೆ ಬರುತ್ತೆ. ಇಂಪಾರ್ಟೆಂಟ್ ಟಾಪಿಕ್. ಓಕೆ, ತ್ರಿಕೋನ ಮಿತಿ. ಎಸ್, ತ್ರಿಕೋನ ಮಿತಿ ಅಂದ್ರೆ ಏನು ಅಂತೀವಿ ನಾವು ನೋಡ್ರಿ. ಇದ್ರೊಳಗ 5 ಎಸ್ 3 ಎಸ್ ರೈಟಾ? ಏನಂತೀವ್ರಿ? ಕರೆಕ್ಟಾ? ಟ್ರಿಗ್ನೋಮೆಟ್ರಿ, ತ್ರಿಕೋನ ಮಿತಿ. ಎಸ್, ತ್ರಿಕೋನ ಮಿತಿ. ಎಸ್, ಟ್ರೈಕೋನ ಗಾನ್ ಮೆಟ್ರಾನ್. ರೈಟ್, ಮೆಟ್ರಿಕ್ ಆರ್ ಮೆಟ್ರಾನ್ ಅಂತ ಹೇಳಿ ಕರಿತೀವಿ. ರೈಟ್, ಏನ್ರಿ? ಮೆಟ್ರಾನ್. ರೈಟಾ? ಕರೆಕ್ಟಾ? ಇನ್ನ ತ್ರಿಕೋನ ಮಿತಿ ಅಂದ್ರೆ ಏನಾಗುತ್ತೆ? ತ್ರಿಕೋನ ಮಿತಿ ಮೀನ್ಸ್ ತ್ರಿಕೋನ ಮಿತಿ ಅಂದ್ರೆ ಏನ್ರಿ? ಟ್ರಿಗ್ನೋಮೆಟ್ರಿ ಅಂದ್ರೆ ಏನ್ರಿ? ತ್ರಿಕೋನ ಮಿತಿಯ ಟ್ರಯಾಂಗಲ್ ಅದ, ಇದಾದ ಏನ್ರಿ? ಟ್ರಯಾಂಗಲ್, ತ್ರಿಕೋನ. ಓಕೆ, ತ್ರಿಕೋನ ಮಿತಿಯ ತ್ರಿಕೋನದ ಬಾಹುಗಳ ಬಗ್ಗೆ ಏನ್ರಿ ಅಭ್ಯಾಸಿಸುವವರಿಗೆ ಏನಂತೀವಿ ನಾವು? ಎಸ್, ಟ್ರಿಗ್ನೋಮೆಟ್ರಿ. ರೈಟ್, ತ್ರಿಕೋನ ಮಿತಿಯ ಟ್ರಯಾಂಗಲದ ಬಾಹುಗಳ ಬಗ್ಗೆ ಅಭ್ಯಾಸಿಸುವುದು. ಓಕೆ, ತ್ರಿಕೋನ ಮಿತಿ. ಓಕೆ, ರೈಟ್. A B C ಅಂತೀವ್ರಿ ನಾವು. ಓಕೆ, ಏನಂತೀವ್ರಿಪ್ಪ? A B C ಟ್ರಯಾಂಗಲ್ ಕೊಟ್ಟಿವ್ರಿ. ರೈಟ್, ಏನೇನಂತೀವ್ರಿ ನಾವು? ಹೇಳ್ರಿ, ಏನಂತೀವ್ರಿ? ಇದು ಪಾರ್ಶ್ವ. ರೈಟ್, ಇದೇನಂತೀವ್ರಿ? ವಿಕರ್ಣ. ರೈಟ್, ಇದಕ್ಕೇನಂತೀವ್ರಿ? ಅಭಿಮುಖ. ಏನಂತೀವಿ? ಅಭಿಮುಖ. ಇದು ಥಿಯರಿ ಇವಾಗಲೇ ಕಲ್ತಿದ್ದೀರಾ. ರೈಟ್, ಇದು ಟ್ರಯಾಂಗಲ್, ಇದು ಡಿಗ್ರಿ ಇರುತ್ತೆ. ರೈಟ್, ಥೀಟಾ ಇರ್ಬೋದು ಅಥವಾ ಎಷ್ಟು ಡಿಗ್ರಿ ಆದ್ರೂ ಕೊಡ್ತಾರೆ. ರೈಟ್, ಓಕೆ. ಇವಾಗ ವಿಕರ್ಣ, ಪಾರ್ಶ್ವ, ಅಭಿಮುಖ. ರೈಟ್, ಏನಂತೀವ್ರಿ? ಅಭಿಮುಖಕ್ಕೆ ಏನಂತೀವಿ ನಾವು ಇಂಗ್ಲಿಷ್ ಒಳಗ? ಅಪೋಸಿಟ್. ಇದು ಅಡ್ಜಸೆಂಟ್, ಇದು ಹೈಪೋಟೆನಸ್. ರೈಟ್, ಈ ರೀತಿ ನೆನ್ಪಿಟ್ಕೋತೀವಿ ನಾವು. ಆದಷ್ಟು ನಾವು ಇಂಗ್ಲಿಷ್ ವರ್ಡನ್ನ ಯೂಸ್ ಮಾಡ್ತೀವಿ. ಯಾಕೆ? ಬೇಸ ಅಥವಾ ಅಡ್ಜಸೆಂಟ್, ಇದು ಅಪೋಸಿಟ್, ಇದು ಹೈಪೋಟೆನಸ್. ರೈಟ್, ಇದ್ರ ಮೇಲೆ ನಾವು ತ್ರಿಕೋನಮಿತಿಯ ಟ್ರಯಾಂಗಲ್ದ ಬಗ್ಗೆ, ಟ್ರಯಾಂಗಲ್ದ ಬಾಹುಗಳ ಬಗ್ಗೆ ಅಭ್ಯಾಸ ಮಾಡ್ತೀವ್ರಿ. ಓಕೆ, ಇದ್ರೊಳಗ ನಾವು ಫಾರ್ಮುಲಾ ಬರ್ತಾವ್ರಿ. ಸರ್ ಹೇಳಿದಾರ್ರಿ ಈಗಾಗಲೇ. ಏನೇನು ಬರ್ತಾವ್ರಿ ನಮ್ಗೆ ನೋಡಿ? ಏನು ಯಾವ ಬರ್ತಾವ್ರಿ? ಮೊದಲಿಗೆ ಜ ಅಂತೇಳಿ ಅಂತೀವ್ರಿ. ಜ ಬರುತ್ತ್ರಿ. ರೈಟ್, ಸೈನ್ ಥೀಟಾ. ನೆಕ್ಸ್ಟ್ ಏನಂತೀರಿ? ಕೋಟಿ ಜ, ಕಾಸ್ ಥೀಟಾ. ರೈಟ್, ನೆಕ್ಸ್ಟ್ ಒನ್ ಸ್ಪರ್ಶಕ. ರೈಟಾ? ಜ, ಕೋಟಿ ಜ, ಸ್ಪರ್ಶಕ ಏನ್ ಬರ್ತದೆ? ಕೋಟಿ ಸ್ಪರ್ಶಕ, ಕಾಟ್ ಥೀಟಾ. ರೈಟ್, ಮತ್ತೊಂದು ಯಾವ? ಮತ್ತಿನ್ನ ಎಷ್ಟು ಬರ್ತಾವ್ರಿ? 2 ಬರ್ತಾವ್ರಿ. ಯಾವ್ಯಾವ್ರಿ? ರೈಟ್, ಛೇದಕ. ಏನ್ರಿ? ಛೇದಕ. ಮತ್ತೊಂದ್ರಿ ಕೋಟಿ ಛೇದಕ. ರೈಟ್, ಇದೇನ್ರಿ? ಕಾಟ್ ಥೀಟಾ ಆದ ನಂತರ ಸೀಕಂಟ್ ಥೀಟಾ. ಓಕೆ, ಇದು
cosec theta, ರೈಟ್? ಅರ್ಥ ಆಯ್ತಾ? ಇನ್ನ ಯಾವ ರೀತಿ ತಗೋತೀವ್ರಿ? ಈ ಟ್ರಯಾಂಗಲ್ ಮೇಲೆ ಬಾಹುಗಳ ಮೇಲೆ ತಗೋತೀವ್ರಿ, ರೈಟ್? ಇವಾಗ sin theta ಅಂದ್ರೆ ಏನ್ರಿ? ಅಪೋಸಿಟ್ ಬೈ ಹೈಪೋಟೆನಸ್, ಮೀನ್ಸ್ ಅಭಿಮುಖ ಬಾಗಿಲೆ ವಿಕರ್ಣ, ಅಪೋಸಿಟ್ ಬೈ ಹೈಪೋಟೆನಸ್ ಏನಾಗುತ್ತೆ? ಅಪೋಸಿಟ್ ಬೈ ಹೈಪೋಟೆನಸ್. ಇದು ಈಗಾಗಲೇ ಕಲ್ತಿದ್ದೀರಾ, ಸುಮ್ಮ ಒಂದ್ಸರಿ ರಿವಿಷನ್ ಮಾಡ್ಬೇಕಂತೇಳಿ ಹೇಳ್ತಾ ಇದೀವ್ರಿ. ಓಕೆ, ಅಪೋಸಿಟ್ ಬೈ ಹೈಪೋಟೆನಸ್, ರೈಟ್? ಓಕೆನಾ? ನೆಕ್ಸ್ಟ್ cos theta, adjacent by hypotenuse, ರೈಟಾ? ಕರೆಕ್ಟಾ? ರೈಟ್? ಓಕೆ, ಕರೆಕ್ಟ್ ಇದೆನಾ? ಇನ್ನ tan theta, ಅಪೋಸಿಟ್ ಬೈ ಹೈಪೋಟೆನಸ್, adjacent by hypotenuse, ಅಪೋಸಿಟ್ ಬೈ adjacent. ಯಾವ್ದ್ರಿ? tan theta ಅಪೋಸಿಟ್ ಬೈ adjacent, ರೈಟ್? ಅಪೋಸಿಟ್ ಬೈ adjacent. ಇನ್ನು ಯಾವ್ದಾಗತ್ರಿ? cot theta, secant theta, ನೆಕ್ಸ್ಟ್ ಯಾವ್ದ್ರಿ? cosec, ಇದು cosec theta, ರೈಟ್? cot theta ಏನಾಗುತ್ತೆ ನೋಡ್ರಿ? cot theta, ನೆಕ್ಸ್ಟ್ secant theta, ರೈಟ್? ಇನ್ನ cosec theta. ಓಕೆ, ಇವಾಗ ಒಂದ್ ಏನ್ರಿ ಇದ್ರೊಳಗ sin theta, cos theta, tan theta ಇವು ಮೂರ ಮೊದಲಿಗೆ ನೆನ್ಪಿಟ್ಕೊಂಡ್ರ ಉಳಿದಿದ್ದು ಬರ್ತಾವ. ಹೆಂಗಪ್ಪ ಅಂದ್ರ sin theta ಅಂದ್ರೆ ಏನ್ರಿ? ಅಭಿಮುಖ ಬಾಗ್ಲೆ ವಿಕರ್ಣ ಆಗತ್ರಿ. ಓಕೆ, ನೆಕ್ಸ್ಟ್ cos theta adjacent by hypotenuse ಆಗತ್ರಿ. ನೆಕ್ಸ್ಟ್ tan theta ಏನಾಗತ್ರಿ? ಅಭಿಮುಖ ಬಾಗ್ಲೆ ಪಾರ್ಶ್ವಮುಖ ಆಗತ್ರಿ. ಓಕೆ, ಅಭಿಮುಖ ವಿಕರ್ಣ ಇದು ಪಾರ್ಶ್ವಮುಖ ಅಂತೀವ್ರಿ. ಓಕೆ, ಇಂಗ್ಲಿಷ್ ಒಳಗೆ ನಾವು ಹೆಂಗ ಅಂತೀವ್ರಿ? sin theta ಅಪೋಸಿಟ್ ಬೈ ಹೈಪೋಟೆನಸ್, ರೈಟ್? ಅಪೋಸಿಟ್ ಬೈ ಹೈಪೋಟೆನಸ್. ನೆಕ್ಸ್ಟ್ cos theta adjacent by hypotenuse, tan theta ಅಪೋಸಿಟ್ ಬೈ adjacent. ಮೊದಲಿಗೆ ಇದು ಡಿವೈಡೆಡ್ ಬೈ ಇದಾಗತ್ರಿ, ನೆಕ್ಸ್ಟ್ ಇದು ಡಿವೈಡೆಡ್ ಬೈ ಇದಾಗತ್ರಿ, ನೆಕ್ಸ್ಟ್ ಇದು ಡಿವೈಡೆಡ್ ಬೈ ಇದಾಗತ್ರಿ, ರೈಟ್? ಮೂರು ಬರ್ಕೊಂಡ್ವಿ. ಇನ್ನ tan theta ಏನಾಗತ್ರಿ? cot theta ಏನಾದ್ರಿ? ಅದು tan theta ದ ಉಲ್ಟಾ ಬರುತ್ತ್ರಿ. ಏನ್ ಬರುತ್ತ್ರಿ? tan theta ದ ಉಲ್ಟಾ. tan theta ಏನ್ರಿ? ಅಪೋಸಿಟ್ ಬೈ adjacent ಅದರಿ. cot theta ಏನಾಗತ್ರಿ? ಉಲ್ಟಾ ಅಂದ್ರೆ adjacent ಬೈ ಅಪೋಸಿಟ್. ಓಕೆ, 1 ಬೈ tan theta ಅಂತ ಹೇಳಿ ಬರ್ಕೊಂಡ್ಬಳಕ ಏನಾಗುತ್ತೆ ನಮ್ದು? adjacent ಬೈ ಅಪೋಸಿಟ್, ರೈಟ್? ಇನ್ನ secant theta, sec theta. ಓಕೆ, secant theta ಏನಂತೀವಿ ನಾವು? adjacent ಬೈ cos theta ದ ಉಲ್ಟಾ ಆಗುತ್ತೆ, ರೈಟ್? cos theta ಏನಾದ್ರೆ ನಮ್ದು adjacent ಬೈ ಹೈಪೋಟೆನಸ್ ಅದರಿ. ಇನ್ನು ನಮ್ಮ secant theta ಏನಾಗುತ್ತೆ? ಅದ್ರ ಉಲ್ಟಾ ಹೈಪೋಟೆನಸ್ ಬೈ adjacent, ರೈಟ್? ಇನ್ ಲಾಸ್ಟ್ ಒಂದು ಯಾವ್ದು ಇದ್ರಿ? cosec theta ಏನಾಗುತ್ತೆ? sin theta ದ ಉಲ್ಟಾ. sin theta ಅಂದ್ರೆ ಏನ್ ಮಾಡ್ಕೊಂತೀವಿ ನಾವು? ಅಪೋಸಿಟ್ ಬೈ ಹೈಪೋಟೆನಸ್, ರೈಟ್? ಇವಾಗ ಇಲ್ಲಿ ಏನಾಗುತ್ತೆ? ಹೈಪೋಟೆನಸ್ ಬೈ ರೈಟ್? ಅಪೋಸಿಟ್, ರೈಟಾ? ಇದಿಷ್ಟ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗತ್ತೆ, ರೈಟ್? ಮೂರನ್ನ ನೆನ್ಪಿಟ್ಕೊಂಡ್ರೆ ಆ ಬಾವುಗಳ ಯಾವ ರೀತಿ ಏನ್ ಕೇಳ್ತಾರೆ ಆ ರೀತಿ ಬಿಡ್ಸೋಕ್ ಬರುತ್ತೆ, ರೈಟ್? sin theta, cos theta, tan theta, cot theta, ನೆಕ್ಸ್ಟ್ secant theta, cosec theta, ರೈಟ್? ಅರ್ಥ ಆಯ್ತಾ? ಇನ್ನ ನೆಕ್ಸ್ಟ್ ಒಂದು ಸ್ವಲ್ಪ ಅದರಿ, ಅದನ್ನ ನೋಡೋಣ್ರಿ, ರೈಟಾ? ಓಕೆ, ಅದಿಲ್ರಿ ಬೇರೆ ಮತ್ತೊಂದು ಸ್ವಲ್ಪ ನೋಡೋಣ್ರಿ, ರೈಟ್? ಏನಾಗತ್ರಿ ನೋಡ್ರಿ? ಸ್ಪರ್ಶಕ ನೆಕ್ಸ್ಟ್ ಜ ಸ್ಪರ್ಶಕ ಛೇದಕ ಅವುಗಳ ಮೇಲೆ ನೋಡಿದ್ರಿ sin theta, cos theta, tan theta, cot theta, secant theta, ನೆಕ್ಸ್ಟ್ cosec theta, ರೈಟ್? ಇನ್ನೇನು ನೋಡೋಣ್ರಿ? ಇನ್ನೊಂದು ಸ್ವಲ್ಪ ಥಿಯರಿ ಅದ ರೀ, ಅದನ್ನ ನೋಡೋಣ್ರಿ. ಏನಾಗತ್ರಿ ಥಿಯರಿ, ರೈಟ್? ತ್ರಿಕೋನಮಿತಿ ನೋಡಿದ್ರಿ ಥಿಯರಿ. ಇವಾಗ ಇಲ್ಲಿ ಏನ್ ಬರ್ತದೆ ನಮ್ದು? ತ್ರಿಕೋನಮಿತಿಯ ಕೋನಗಳು, ರೈಟ್? ತ್ರಿಕೋನಮಿತಿಯ ಕೋನಗಳು ಅಂತೇಳಿ ಒಂದು ಕೋಷ್ಟಕ ಬರುತ್ತೆ, ರೈಟ್? ಅರ್ಥ ಐತ್ರಿ? ಅದು ಇಂಪಾರ್ಟೆಂಟ್ ರೀ, ಇದಷ್ಟೇ ಇಂಪಾರ್ಟೆಂಟ್. ತ್ರಿಕೋನಮಿತಿಯ ಒಳಗೆ ತ್ರಿಕೋನಮಿತಿಯ ಕೋನಗಳು ಅಷ್ಟು ನಮ್ಗೆ ಇಂಪಾರ್ಟೆಂಟ್. ಆಮೇಲೆ ಅವುಗಳ ಬಾಹುಗಳು ಯಾವ ರೀತಿ ತಗೋತೀವಿ ಅದು ಇಂಪಾರ್ಟೆಂಟ್, ರೈಟ್? ತ್ರಿಕೋನಮಿತಿಯ ಕೋನಗಳು, ರೈಟ್? ಏನೇನ್ ಬರ್ತದೆ ನಮ್ದು?
ಇದೇ ಸೇಮ್ ರೀ, ಇವು ಎಲ್ಲ ಬರುತ್ತೆ. ಮೊದಲಿಗೆ ಸೈನ್ ಥೀಟಾ ಬರುತ್ತೆ, ರೈಟ್. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕೆಂಡ್ ಥೀಟಾ, ಲಾಸ್ಟ್ ಒನ್ ಏನ್ರಿ ಕಾಸೆಕ್ ಥೀಟಾ, ರೈಟ್. ಸಾರಿ, ಓಕೆನಾ. ಇನ್ನ ತ್ರಿಕೋನಮಿತಿಯ ಕೋನಗಳು ಎಷ್ಟು ತನಕ ತಗೋತೀವಿ? ಇಲ್ಲಿ ಒಂದು 0 ಡಿಗ್ರಿ ತಗೋತೀವಿ, 30 ಡಿಗ್ರಿ, 45 ಡಿಗ್ರಿ, ನೆಕ್ಸ್ಟ್ ಏನ್ರಿ 60 ಡಿಗ್ರಿ, ನೆಕ್ಸ್ಟ್ ಲಾಸ್ಟ್ ಎಷ್ಟು ತಗೋತೀವಿ? 90 ಡಿಗ್ರಿ, ರೈಟ್. ರೈಟ್, ಕರೆಕ್ಟಾ? ತ್ರಿಕೋನಮಿತಿಯ ಕೋನಗಳು ಈ ರೀತಿ ತಗೋತೀವಿ, ರೈಟ್. ಓಕೆನಾ? ಎನಿ ಡೌಟ್ಸ್? ಓಕೆ. ಒಂದು ಟ್ರಯಾಂಗಲ್ ಆಗಲೇ ಹಾಕಿದ್ವಿ, ರೈಟಾ? ಎ ಬಿ ಸಿ ಅಂತೇಳಿ ಇದು 90, ಇದು ಏನು ಬರುತ್ತಲ್ರಿ ಥೀಟಾ, ಅದು 0, 30, 45, 60, 90 ಅಂತ ತಗೋತೀವಿ. ಓಕೆ. ಇನ್ನ ಸೈನ್ ಥೀಟಾ, ಸೈನ್ 0 ಏನಾಗುತ್ತೆ ನಮ್ದು? ಸೈನ್ 0, ಸೈನ್ ಥೀಟಾ, ಥೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಸೈನ್ ಥೀಟಾ ಆಂಗಲ್ ಎಷ್ಟಾಗುತ್ತೆ? 0. ಸೈನ್ 30, 1/2. ಎಸ್. ಸೈನ್ 45, ಇದನ್ನ ಥಿಯರಿ ಇವಾಗಲೇ ಕಲ್ತಿದ್ದೀರಾ. ಓಕೆ, ಸರ್ ಹೇಳಿದಾರೆ, ಒಂದ್ಸಲ ರಿವಿಷನ್ ಆಗಲಿ ಅಂತ ಹೇಳಿ ಹೇಳ್ತಾ ಇದೀವಿ. ಓಕೆ, ಸೈನ್ 0 ಆಗುತ್ತೆ. ಸೈನ್ 30 1/2 ಎಕ್ಸ್, ಸೈನ್ 45 1/√2 ಎಸ್. ನೆಕ್ಸ್ಟ್ ಎಸ್ √3/2 ಸೈನ್ 91. ಕರೆಕ್ಟಾ? ಓಕೆ, ಇದು ಈಸಿ ಅದ ರೀ. ಯಾವ ರೀತಿ ನೆನ್ಪಿಟ್ಕೋಬೇಕ್ರಿ? ಸೈನ್ ಥೀಟಾ ಒಂದು ಲೈನ್ ನೆನ್ಪಿಟ್ಕೊಂಡ್ರೆ ಮುಗಿತ್ರಿ. ಓಕೆ, ಸೈನ್ ಥೀಟಾ ಇದು ಹಿಂಟ್ಸ್ ರೀ. ಸೈನ್ ಥೀಟಾ 0, 1/2, 1/√2, √3/2, 1 ಈ ರೀತಿ ಇವು ಸೈನ್ ಥೀಟಾದ ಆಂಗಲ್ಗಳು ಬರ್ತಾವೆ. ಓಕೆ, ಸೈನ್ 0, ಸೈನ್ 30 ಡಿಗ್ರಿ ಈಸ್ ಟು ಎಷ್ಟು, ಆಮೇಲೆ ಸೈನ್ 45 ಡಿಗ್ರಿ ಈಸ್ ಟು ಎಷ್ಟು, ಸೈನ್ 60 ಡಿಗ್ರಿ ಈಸ್ ಟು ಎಷ್ಟು, ಸೈನ್ 90 ಈಸ್ ಟು ಎಷ್ಟು. ಇದನ್ನ ನಿಮ್ಗೆ ಕನ್ಫ್ಯೂಸ್ ಆದ್ರೂ ಸೈಂಟಿಫಿಕ್ ಕ್ಯಾಲ್ಸಿ ಒಳಗ ಈ ವ್ಯಾಲ್ಯೂವನ್ನು ಹಾಕಿದಾಗ ನಿಮ್ದು ಆನ್ಸರ್ ಬರುತ್ತೆ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಮೀನ್ಸ್ ಯಾವ ರೀತಿ ಬರುತ್ತೆ ಆನ್ಸರ್? ಪಾಯಿಂಟ್ ಒಳಗೆ ಬರುತ್ತೆ, ಅದ್ರೊಳಗ ಡಿಗ್ರಿ ಒಳಗ ಕನ್ವರ್ಟ್ ಮಾಡ್ಬೇಕ್ರಿ. ಓಕೆ, ಕೋನದೊಳಗ ಕನ್ವರ್ಟ್ ಮಾಡ್ಬೇಕ್ರಿ, ರೈಟಾ? ಇನ್ನ ಕಾಸ್ ಥೀಟಾ ಇದೊಂದು ನೋಡ್ರಿ, 0, 1/2, 1/√2, √3/2, ನೆಕ್ಸ್ಟ್ 1. ಇನ್ನ ಕಾಸ್ ಥೀಟಾ ಯಾವ ರೀತಿ ತಗೋತೀರಿ? ಸೈನ್ ಥೀಟಾ ಏನ್ ಬರ್ದಿರ್ತೀರಲ್ರಿ ಅದೇ ಉಲ್ಟಾ ಬರುತ್ತೆ. ಓಕೆ, ತ್ರಿಕೋನಮಿತಿಯ ಕೋನದೊಳಗ ಇದೊಂದ ನಿಮ್ಗೆ ಯೂಸ್ಫುಲ್ ಅದ ರೀ. ಯಾವಂದ್ರಿ ಸೈನ್ ಥೀಟಾ ಏನ್ ಬರುತ್ತೆ ಅದ ಈ ಕಡೆ ಉಲ್ಟಾ ಬರ್ಕೊತ ಹೋದ್ರಿ ಅದು ಕಾಸ್ ಥೀಟಾ ಆಗುತ್ತೆ ನಮ್ದು, ರೈಟ್. ಸೈನ್ 0 1, ನೆಕ್ಸ್ಟ್ √3/2, ಇದು 1/√2. ಓಕೆ, 1/2 0, ರೈಟ್. ಓಕೆನಾ? ಅರ್ಥ ಆಯ್ತಲ್ರಿ? ಇನ್ನ ಥರ್ಡ್ ಸ್ಟೆಪ್ ಹೆಂಗ್ ಬರೋದ್ರಿ ಕೇಳ್ತೀನಿ. ಓಕೆ, ಟ್ಯಾನ್ ಥೀಟಾ ಅಂದ್ರೆ ಏನಾಗುತ್ತೆ ನಮ್ದು? ಇಲ್ಲಿ ನೋಡ್ರಿ, ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಎಸ್. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ, ರೈಟ್. ಅರ್ಥ ಆಯ್ತ್ರಿ? ಕರೆಕ್ಟ್ ರೀ? ಇವಾಗ ನೋಡ್ರಿ ಏನೇನಾಗುತ್ತೆ? ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ರೈಟ್. ನೋಡ್ರಿ ಏನೇನಾಗುತ್ತೆ ನಮ್ದು ಆನ್ಸರ್? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದಾಗ ನಮ್ದು ಆನ್ಸರ್ ಏನೇನಾಗುತ್ತೆ? ಅದ ನಮ್ದು ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ರೈಟ್. 0/1 ಎಷ್ಟಾಗುತ್ತೆ? 0, ರೈಟಾ? ರೈಟ್. ಸೈನ್ ಥೀಟಾ ಬೈ ಕಾಸ್ 3 2 ಕ್ಯಾನ್ಸಲ್ ಆಗುತ್ತೆ, √3 ಎಸ್. 1/√2 1/√2 ಎಷ್ಟಾಯ್ತ್ರಿ? 1. ಓಕೆ, ಇದು ಒಂದ್ಲೆ 1 ಆಯ್ತ್ರಿ. ಏನೇನು ಉಳಿತ್ರಿ? 2 ಕ್ಯಾನ್ಸಲ್ ಆಯ್ತು, ರೂಟ್ ಎಸ್ 2 ಕ್ಯಾನ್ಸಲ್ ಆಗೋಣ ಏನಾಯ್ತ್ರಿ? ಓ ಇಲ್ಲ 1 ಅದಲ್ರಿ, ರೈಟ್. 1/√3 ಆಗತ್ರಿ, ಇದು √3 ಬರುತ್ತ್ರಿ. ಯಾಕಂದ್ರ √3/2 ಅದ ರೀ. ಈ 2 ಕ್ಯಾನ್ಸಲ್ ಆಗತ್ರಿ, ಸೊ 1/√3 ಆಗತ್ರಿ. 1/√3 ಇದು 1/√2 1/√2 ಎಲ್ಲಾನು ಕ್ಯಾನ್ಸಲ್ ಆಗತ್ರಿ, ಸೊ 1 ಆಗತ್ರಿ. ಇಲ್ಲಿ ಏನು ಕ್ಯಾನ್ಸಲ್ ಆಗೈತ್ರಿ? 2 ಕ್ಯಾನ್ಸಲ್ ಆಗತ್ರಿ.
√3 ಡಿವೈಡೆಡ್ ಬೈ 1 ಅಂದ್ರೆ √3 ಆಗುತ್ತೆ. ಎಸ್ ಇದೇನಾಗುತ್ತೆ ನಮ್ದು 1/0 1 ರೈಟ್. ಅರ್ಥ ಆಯ್ತ್ರಿ? ರೈಟ್ ಕರೆಕ್ಟಾ? ನೋಡ್ರಿ ಕರೆಕ್ಟ್ ಅದ ನೋಡ್ರಿ. ಎಸ್ ಇನ್ನ ನಿಮ್ಗೆ ಕಾಟ್ ಥೀಟಾ ಬೇಕಾಗದ್ರಿ. ಓಕೆ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಮಾಡ್ಕೋಬೇಕು. ಇಲ್ಲಾದ್ರೆ ಇವಾಗ ಮೊದಲಿಗೆ ಹೇಳಿದ್ನಲ್ರಿ ಇಂಟು ಸೈನ್ ಥೀಟಾನ ಉಲ್ಟಾ ಇದು ಹೆಂಗ್ ಬರ್ಕೋತ ಹೋಗ್ತೀರಿ ಅದು ನಮ್ದು ಕಾಸ್ ಥೀಟಾದ ಆಗುತ್ತೆ. ಮೀನ್ಸ್ ಸೈನ್ 0 is equal to cos 90 right. sin 30 is equal to cos 60 degree. yes, sin 45 is equal to cos 45 right. ಅದು ನಮ್ದು ಕೋನಗಳು ಸೇಮ್ ಬರ್ತದೆ ರೈಟ್. ಇನ್ನು ಅದೇ ರೀತಿ ಸೈನ್ ಅನ್ನ ಕಾಸ್ ಹೆಂಗ್ ಬರ್ಕೊಂಡಿರಿ, ಸೈನ್ ಅನ್ನ ಉಲ್ಟಾ ಬರ್ಕೊಂಡಾಗ ನಮ್ದು ಕಾಸ್ ಬಂತ್ರಿ. ಇವಾಗ ಟ್ಯಾನ್ ಕಂಡುಹಿಡಿದ್ವಿ. ಟ್ಯಾನ್ ಥೀಟಾ ಅಂದ್ರೆ ಏನ್ರಿ? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಎಸ್, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ 0/1 ಮಾಡಿದಾಗ ನಮ್ದು ಟ್ಯಾನ್ ಥೀಟಾ ಸಿಕ್ತು ರೈಟ್. ಇನ್ನು ಕಾಟ್ ಥೀಟಾ ಹೆಂಗ್ ತಗೋತೀವಿ? ಟ್ಯಾನ್ ಥೀಟಾ ಉಲ್ಟಾ ರೈಟ್. ಮೊದಲೇ ಹೆಂಗ್ ಮಾಡಿದೀವಿ ಆಗ ಟ್ಯಾನ್ ಥೀಟಾ. ಸೊ ಏನಾಗುತ್ತೆ? ಕಾಟ್ ಥೀಟಾ 1 √3 ಇದು 1. ಸೊ 1/√3 0 ರೈಟ್. ಅರ್ಥ ಆಯ್ತಾ? ಇನ್ನು ನಮ್ಗೆ ಏನ್ ಬೇಕ್ರಿ? ಸೆಕೆಂಡ್ ಥೀಟಾ ರೈಟ್. ಏನ್ ಬೇಕು ನಮ್ಗೆ? ಸೆಕೆಂಡ್ ಥೀಟಾ. ಓಕೆನಾ? ನೋಡ್ರಿ, ಎನಿ ಡೌಟ್ಸ್? ವಾಟ್? ಇವಾಗ ನೋಡ್ರಿ ಓಕೆನಾ? ಇನ್ನೇನ್ ಬೇಕು ನಮ್ಗೆ? ಸೆಕೆಂಡ್ ಥೀಟಾ. ನೆಕ್ಸ್ಟ್ ಕೊಸೆಕ್ ಥೀಟಾ. ಇನ್ನ ಒಂದ್ ನೋಡ್ರಿ, ಇವಾಗ ಸೆಕೆಂಡ್ ಥೀಟಾ ಅಂದ್ರೆ ಏನ್ ತಗೋತೀವಿ ನಾವು? 1/cos ಥೀಟಾ. ಎಸ್, ನೆಕ್ಸ್ಟ್ ಏನ್ ಬೇಕಾದ್ರಿ? ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ರೈಟ್. ನೋಡ್ರಿ, ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1 ರೈಟ್. ನೋಡ್ರಿ, ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/cos ಥೀಟಾ ಐತ್ರಿ. ನೆಕ್ಸ್ಟ್ ಯಾವ್ದ್ರಿ? ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ನಮ್ದು? ಓಕೆ, 1/sin ಥೀಟಾ. ಓಕೆ ರೈಟಾ? ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1/sin ಥೀಟಾ, 1/cos ಥೀಟಾ ರೈಟ್. ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/cos ಥೀಟಾ ಐತ್ರಿ ರೈಟ್. ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/cos ಥೀಟಾ ಅಂದ್ರೆ 1/cosec ಥೀಟಾ. ಓಕೆ ನೋಡ್ರಿ, ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1/cos ಥೀಟಾ ಆಯ್ತಾ? 1 ಡಿವೈಡೆಡ್ ಬೈ ನಮಗೆ cos ಥೀಟಾ ಏನದ ಅಂತ ತಗೊಳ್ಬೇಕು. ಓಕೆ, ಸೊ 1/1 ಎಷ್ಟಾಯ್ತು ನಮ್ದು ಆನ್ಸರ್? 1 ಆಗುತ್ತೆ. ನೆಕ್ಸ್ಟ್ 1/√3/2 ಮೀನ್ಸ್ ನೋಡ್ರಿ 1/√3/2. ಈ ಎರಡನ್ನ ಮ್ಯಾಗ ಹೋದಾಗ ಏನಾಯ್ತ್ರಿ? 2/√3 ರೈಟ್. 2/√3 ರೈಟ್. ಇದೇನಾಗತ್ರಿ? 1/√2 ಅದರಿ. ಸೊ 1/1/√2. ಓಕೆ, √2 ಅನ್ನ ಮ್ಯಾಗ ಹೋದಾಗ ಏನಾಯ್ತು ನಮ್ದು? ಇದು √2 ಆಯ್ತು. ಅದೇ ರೀತಿ 1/2 ಏನಾಗತ್ರಿ? 2. ಸೊ ಇದು ಎಷ್ಟಾಗತ್ರಿ? 1/0. 1/0 ನಮ್ದು ಏನಾಗತ್ರಿ? ಇಲ್ಲಿ ಏನಾಗತ್ರಿ? ಇನ್ಫಿನಿಟಿ ರೈಟ್. ರೈಟಾ? 1/0. ಎಸ್, ಟ್ಯಾನ್ ಥೀಟಾ ಕರೆಕ್ಟ್ ಅದರಿ? ಓ ಎಸ್, ಸೈನ್ ಥೀಟಾ 1/0 is equal to 1/0 means tan theta is equal to sin by ಇದು sin by cos ಮಾಡಿದಾಗ 1/0 ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಓಕೆ ರೈಟ್, ಕರೆಕ್ಟ್ ಅದರಿ. ಸೊ ಸೆಕೆಂಡ್ ಥೀಟಾ 1/cos ಥೀಟಾ ಮಾಡಿದಾಗ 1/0 ಆದಾಗ ಇದು ಇನ್ಫಿನಿಟಿ ಆಗುತ್ತೆ ರೈಟ್. ಅದೇ ರೀತಿ ಸೇಮ್ ರೀ. ಇನ್ನ ಕೊಸೆಕ್ ಥೀಟಾ 1/sin ಥೀಟಾ ಮಾಡ್ಕೋಬಹುದ್ರಿ. ನೋಡ್ರಿ, 1/sin ಥೀಟಾ ಮಾಡಿದ್ರು ನಡೆಯುತ್ತೆ. ಇಲ್ಲ ಅಂದ್ರೆ ಕೊಸೆಕ್ ಥೀಟಾನ ಸೆಕೆಂಡ್ ಥೀಟಾ ಏನಾದ್ರೆ ಇಲ್ಲಿ 2 ಸ್ಟೆಪ್ ಹೆಂಗ್ ಮಾಡಿದ್ವಿ ಹಂಗೆ ಇದೆ. ಓಕೆ, ಸೆಕೆಂಡ್ ಥೀಟಾ ಉಲ್ಟಾ ಬರ್ಕೊಂಡು. ಓಕೆ, ಇನ್ಫಿನಿಟಿ ಇದು 2, ಇದು √2, ಇದು 2/√3, ಇದು 1 ರೈಟ್. ಅರ್ಥ ಆಯ್ತಲ್ರಿ? ಎನಿ ಡೌಟ್ಸ್? ಎಸ್, ಕೊಸೆಕ್ ಥೀಟಾನ
ಕೊಸೆಕ್ ಥೀಟಾನ ಸೈನ್ ಥೀಟಾ 1 ಬೈ ಸೈನ್ ಥೀಟಾ ಅಂತ ಇಲ್ಲಿ ನೋಡ್ರಿ ಬೇಕಾದ್ರೆ ಏನಾದ್ರೆ 1 ಬೈ ಸೈನ್ ಥೀಟಾ ಅಂತ ಹೇಳಿದ್ವಿ 1 ಬೈ 0 ಇನ್ಫಿನಿಟಿ 1 ಬೈ 2 ಸೊ 2 ಆ ಕಡೆ ಮೇಲೆ ಹೋದಾಗ 2 ಐತ್ರಿ 1 ಬೈ ರೂಟ್ 2 ರೈಟ್ ರೂಟ್ 2 ಮೇಲೆ ಹೋದಾಗ ಏನಾಯ್ತ್ರಿ ರೂಟ್ 2 ಮೇಲೆ ಹೋದಾಗ ಏನಾಯ್ತ್ರಿ ನಮ್ದು 2 ಆಯ್ತು ರೂಟ್ 2 ಆಯ್ತು 1 ಬೈ 1 ಡಿವೈಡೆಡ್ ಬೈ 1 ಬೈ ರೂಟ್ 3 ಬೈ 2 ಮೀನ್ಸ್ ಇದು 2 ಆ ಕಡೆ ಹೋದಾಗ ಇಲ್ಲೇ ಅದ ನೋಡ್ರಿ 1 ಬೈ ರೂಟ್ 3 ಇದೆ 2 ಮೇಲೆ ಹೋದಾಗ 2 ಬೈ ರೂಟ್ 3 ರೈಟ್ ಈ ರೀತಿ ಇದು ಕೋಷ್ಟಕ ನೆನ್ಪಿಟ್ಕೋಬೇಕಾಗುತ್ತೆ ಇನ್ನ ಅರ್ಥ ಇದ್ರೆ ಇನ್ನ ಪ್ರಾಬ್ಲಮ್ಸ್ ನೋಡೋಣ ರೈಟ್ ನೆನ್ಪಿಟ್ಕೋದ್ರಿ ರೈಟ್ ಓಕೆ ತ್ರಿಕೋನಮಿತಿಯ ಏನ್ರಿ ತ್ರಿಕೋನಮಿತಿಯ ಟ್ರಯಾಂಗಲ್ ಅದ ಅಥವಾ ತ್ರಿಕೋನದ ಬಾಹುಗಳ ಬಗ್ಗೆ ಅಭ್ಯಾಸಿಸುವುದಕ್ಕೆ ಏನಂತಾರೆ ನಾವು ಏನಂತೀವಿ ತ್ರಿಕೋನಮಿತಿ ಅಂತೇಳಿ ಕರಿತೀವಿ ರೈಟ್ ಓಕೆ ಇನ್ನ ಪ್ರಾಬ್ಲಮ್ಸ್ ನೋಡೋಣ್ರಿ ರೈಟ್ ಓಕೆ ಯಾವ ರೀತಿ ಕೇಳ್ತಾರೆ ನೋಡೋಣ್ರಿ ಕ್ವಶನ್ 1 ಮಲ್ಟಿಪಲ್ ಚಾಯ್ಸ್ ಅದ ರೀ ಮತ್ತೊಂದು ಏನ್ರಿ ತ್ರಿಕೋನಮಿತಿಯ ಲಂಬಕೋನ ಏನಾಗತ್ರಿ ತ್ರಿಕೋನಮಿತಿಯ ಲಂಬಕೋನ ಏನಿರುತ್ತೆ ಅದು ಟ್ರಯಾಂಗಲದ ಮೇಲೆ ಆಧಾರವಾಗಿರುತ್ತೆ ನೆನ್ಪಿಟ್ಕೊಳ್ರಿ ತ್ರಿಕೋನಮಿತಿಯ ಲಂಬಕೋನ ಏನಿರುತ್ತೆ ಅದು ಟ್ರಯಾಂಗಲದ ಮೇಲೆ ಏನಾಗಿರುತ್ತೆ ಟ್ರಯಾಂಗಲದ ಮೇಲೆ ಅವಲಂಬಿತ ಅಥವಾ ಆಧಾರವಾಗಿರುತ್ತೆ ರೈಟ್ ಕ್ವಶನ್ ನೋಡೋಣ್ರಿ ಏನು ಹೇಳಿದಾರೆ ಸೆಕಂಡ್ ಸ್ಕ್ವೇರ್ ಥೀಟಾ -1 cosec ಸ್ಕ್ವೇರ್ ಥೀಟಾ -1 is equal to ಎಷ್ಟು ಅಂತ ಕೇಳಿದಾರೆ ಸೊ ಆನ್ಸರ್ ಏನು ಕೊಟ್ಟಾರೆ ಆನ್ಸರ್ ಎ -1 ಆನ್ಸರ್ ಬಿ 1 ಆನ್ಸರ್ ಸಿ 0 ಆನ್ಸರ್ ಡಿ 2 ರೈಟ್ ಈ ರೀತಿ ಕೊಟ್ಟಿದ್ದಾರೆ ರೈಟಾ ಕರೆಕ್ಟ್ ಇದು ಫಾರ್ಮುಲಾ ಅದಾವ್ರಿ ಇವಾಗ ನೋಡಲಿಲ್ಲ ಮೊನ್ನೆ ಸರ್ ಹೇಳಿದಾರೆ ರೈಟ್ ಸೆಕಂಡ್ ಏನೇನು ಕೊಟ್ಟಾರ ನಮ್ದು ಸೆಕಂಡ್ ಸ್ಕ್ವೇರ್ ಥೀಟಾ -1 ನೆಕ್ಸ್ಟ್ ಮತ್ತೊಂದು ಏನು ಕೊಟ್ಟಾರೆ cosec ಸ್ಕ್ವೇರ್ ಥೀಟಾ -1 is equal to ಎಷ್ಟು ಅಂತ ಕೇಳಿದಾರೆ ರೈಟ್ ಸೆಕಂಡ್ ಸ್ಕ್ವೇರ್ ಥೀಟಾ ಮೈನಸ್ cosec ಸ್ಕ್ವೇರ್ ಥೀಟಾ is equal to 1 ರೈಟ್ ಓಕೆನಾ ಸೆಕಂಡ್ ಸ್ಕ್ವೇರ್ ಥೀಟಾ is equal to ನಾವು ಎಷ್ಟು ಬರ್ತೀವ್ರಿ tan ಸ್ಕ್ವೇರ್ ಥೀಟಾ ಓಕೆ ಕಲ್ತಿದ್ದೀರಾ ಬೇಕಾದ್ರೆ ಏನಾಗುತ್ತೆ ನಮ್ದು tan ಸ್ಕ್ವೇರ್ ಥೀಟಾ is equal to ಏನಾಗುತ್ತೆ 1 ಮೈನಸ್ ಸೆಕಂಡ್ ಸ್ಕ್ವೇರ್ ಅಥವಾ ಸೆಕಂಡ್ ಸ್ಕ್ವೇರ್ ಥೀಟಾ -1 ಆಗುತ್ತೆ ರೈಟ್ ಇನ್ನ ನಮ್ಗೆ tan ಸ್ಕ್ವೇರ್ ಬೇಕಾಯ್ತು ಸೆಕಂಡ್ ಸ್ಕ್ವೇರ್ ಬೇಕಾಗಿತ್ತಂದ್ರೆ ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರ್ಕೊತೀವಿ ರೈಟ್ ಓಕೆ ಅದು ಫಾರ್ಮುಲಾ ಅದ ರೀ ನಿಮ್ಗೆ ಗೊತ್ತದ ರೀ tan ಸ್ಕ್ವೇರ್ is equal to ಸೆಕಂಡ್ ಸ್ಕ್ವೇರ್ -1 ಇನ್ನ ಸೆಕಂಡ್ ಸ್ಕ್ವೇರ್ -1 ಅನ್ನ ಏನು ಬರ್ಕೊತೀವಿ ನಾವು tan ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರ್ಕೊತೀವಿ ಇಂಟು cosec ಸ್ಕ್ವೇರ್ ಥೀಟಾ -1 ರೈಟ್ cosec ಸ್ಕ್ವೇರ್ ಥೀಟಾ -1 ಏನಾಗುತ್ತೆ ನಮ್ದು cot ಸ್ಕ್ವೇರ್ ರೈಟ್ ಏನಾಗುತ್ತೆ ನಮ್ದು cot ಸ್ಕ್ವೇರ್ ಥೀಟಾ ರೈಟ್ cot ಸ್ಕ್ವೇರ್ ಥೀಟಾ ರೈಟ್ ಇನ್ನ ನೋಡ್ರಿ tan ಸ್ಕ್ವೇರ್ ಥೀಟಾ ಹಂಗೆ ಇಡೋಣ್ರಿ cot ಸ್ಕ್ವೇರ್ ಥೀಟಾ ಮೀನ್ಸ್ ಏನು ತಗೋತೀವಿ ನಾವು 1 ಬೈ tan ಸ್ಕ್ವೇರ್ ರೈಟ್ ನಮ್ಮ ಫಾರ್ಮುಲಾ ಅದಾವ್ರಿ ಒಂದು 10-15 ಪ್ರಾಬ್ಲಮ್ ಫಾರ್ಮುಲಾ ಅದಾವ್ರಿ ನೋಡ್ರಿ ಬರ್ಕೊಳ್ರಿ ನೆನ್ಪೊಳಗೆ ಇಟ್ಕೊರಿ ಓಕೆ cosec ಸ್ಕ್ವೇರ್ ಥೀಟಾ -1 is equal to ಏನಾಗುತ್ತೆ ನಮ್ದು cot ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರ್ಕೋತೀವಿ ರೈಟ್ ಓಕೆ ರೈಟಾ ಇನ್ನ cot ಸ್ಕ್ವೇರ್ ಥೀಟಾ is equal to 1 ಬೈ tan ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರ್ಕೋಬಹುದಲ್ಲ ರೈಟ್ ಬರ್ಕೋಬಹುದ್ರಿ ಇಲ್ಲಿ ನಮ್ಗೆ ಏನ್ರಿ cosec ಸೆಕಂಡ್ ಸ್ಕ್ವೇರ್ ಐತ್ರಿ ಓಕೆ ರೈಟ್ 1 ಬೈ tan ಸ್ಕ್ವೇರ್ ಬರ್ಕೋಬಹುದಲ್ರಿ ರೈಟ್ ಆನ್ಸರ್ ಅದ ರೀ
ಇನ್ನು ಇದು tan ಸ್ಕ್ವೇರ್ ಥೀಟಾ, ಇದು tan ಸ್ಕ್ವೇರ್ ಥೀಟಾ ಐತ್ರಿ. ಇಲ್ಲಿ ಒಂದಾಯ್ತು, ಇಲ್ಲಿ ಒಂದಾಯ್ತು, ಒಂದೇ ಒಂದು. ಸೊ ನಮ್ದು ಆನ್ಸರ್ ಏನಾಗತ್ತೆ ರೀ? ಆನ್ಸರ್ ಬಿ 1. ರೈಟ್. ಓಕೆ, ಇದು ಹೆಂಗದ ರೀ? ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿ ಏನಂದ್ರೆ ಫಾರ್ಮುಲಾ ಬರ್ತಾವ್ರಿ. ಅವುಗಳ ಬಾಹುಗಳ ಮೇಲೆ ಆಮೇಲೆ ಸೈನ್ ಥೀಟಾ ಇಸ್ ಕೊಟ್ಟು ಅಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಥೀಟಾ ಇಸ್ ಕೊಟ್ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ಥೀಟಾ ಇಸ್ ಕೊಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಈ ರೀತಿ ಅವು ಬಾಹುಗಳ ಬಗ್ಗೆ. ನೆಕ್ಸ್ಟ್ ಇವು ಫಾರ್ಮುಲಾ ಒಂದು 10 ರಿಂದ 15 ಫಾರ್ಮುಲಾ ಬರ್ತಾವ್ರಿ, ಅದನ್ನ ನೆನ್ಪಿಟ್ಕೊಳ್ಳ್ರಿ. ಓಕೆ, ಇನ್ನು ಸ್ಟೆಪ್ ಯಾವ ರೀತಿ ಬರ್ತಾವ ಅಂತ ಹೇಳಿ ಇದು ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮ್ಗೆ. ಸೆಕೆಂಡ್ ಸ್ಕ್ವೇರ್ ಥೀಟಾ -1 ಅಂದ್ರೆ ಏನಾಗುತ್ತೆ ನಮ್ದು? tan ಸ್ಕ್ವೇರ್ ಥೀಟಾ. ರೈಟ್. cosec ಸ್ಕ್ವೇರ್ ಥೀಟಾ -1 ಅಂದ್ರೆ ಏನಾಗುತ್ತೆ ನಮ್ದು? cot ಸ್ಕ್ವೇರ್ ಥೀಟಾ. ರೈಟ್. cot ಸ್ಕ್ವೇರ್ ಥೀಟಾ ಇಂಟು sin ಸ್ಕ್ವೇರ್ ಥೀಟಾ ಇದೆ. ಒಂದು ಯಾವುದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ದು ಆನ್ಸರ್ ಕೇಳಿದಾರೆ. ಸೊ ಎರಡು ಸ್ಟೆಪ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ tan ಸ್ಕ್ವೇರ್ ಹೆಂಗೆ ಇರ್ತೀವಿ? cot ಸ್ಕ್ವೇರ್ ಅನ್ನ 1/tan ಸ್ಕ್ವೇರ್ ಅಂತ ಬರ್ಕೊಂಡು ಕ್ಯಾನ್ಸಲ್ ಮಾಡಿ ಆನ್ಸರ್ ಅನ್ನ ಕಂಡುಹಿಡ್ತೀವಿ. ರೈಟ್. ಇದೇ ರೀತಿ ಭಾಳ ಸಲ ಕೇಳಿದಾರೆ, ಪ್ರಾಕ್ಟೀಸ್ ಒಳಗೆ ಇಡ್ರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ರೈಟ್. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಏನು ಕೇಳ್ತಾರೆ? cot theta is equal to 1/√3 ಆದರೆ ಏನು ಹೇಳಿದ್ದಾರೆ? secant ಸ್ಕ್ವೇರ್ ಥೀಟಾ ಪ್ಲಸ್ cosec ಸ್ಕ್ವೇರ್ ಥೀಟಾದ ಬೆಲೆ ಅಂತ ಕೇಳ್ತಾರೆ. ರೈಟ್. ಏನು ಹೇಳಿದಾರೆ? ಆನ್ಸರ್ ಎ 1, ಆನ್ಸರ್ ಬಿ 40/9. ರೈಟ್. ಆನ್ಸರ್ ಸಿ ಏನದ ರೀ? 38/9. ಆನ್ಸರ್ ಡಿ ಏನದ ರೀ? 5 × 1/√3. ರೈಟ್. ಕರೆಕ್ಟ್ ರೀ. ಈ ರೀತಿ ಕೇಳ್ತಾರೆ. ಏನು ಹೇಳಿದ್ರೆ? cot theta is equal to 1/√3 ಅಂತ ಹೇಳಿದಾರೆ. ಓಕೆನಾ? ರೈಟಾ? ಎನಿ ಡೌಟ್ಸ್? cot theta is equal to ಏನು ಹೇಳಿದಾರೆ? 1/√3 ಅಂತ ಹೇಳಿದಾರೆ. ನೋಡ್ರಿ ಯಾವ ರೀತಿ ಆನ್ಸರ್ ಫೈಂಡ್ ಮಾಡ್ಬೇಕಂತೇಳಿ. ಏನು ಹೇಳಿದಾರೆ? cot theta is equal to 1/√3. ರೈಟ್. ಈಗಾಗಲೇ ಅದು ಕೋಷ್ಟಕ ಒಳಗೆ ನೋಡಿದ್ರಿ. ನೋಡ್ರಿ ಯಾವ್ದು ಬರುತ್ತೆ? 1/√3 ಎಷ್ಟನೇ ಕೋನ ಬರುತ್ತೆ ನೋಡ್ರಿ? ಎಸ್. cot theta ಅಂದ್ರೆ ಏನ್ರಿ? tan theta ಉಲ್ಟಾ ಬಂದಿದ್ವಿ ರೀ. ರೈಟ್. ನೋಡ್ರಿ ಎಷ್ಟು ಬರುತ್ತೆ? cot theta ರೈಟಾ? 1/√3. 1/√3 ಅಂದ್ರೆ ಎಷ್ಟು ಬರುತ್ತೆ ನಮ್ದು? cot ಎಷ್ಟು ಬರುತ್ತೆ? cot 60. ರೈಟ್. ಎಷ್ಟು ಬರುತ್ತೆ ನಮ್ದು? cot theta is equal to 1/√3 ಅಂತ ಹೇಳಿದಾರೆ. ಓಕೆ, cot 60 ಆಗುತ್ತೆ. ರೈಟಾ? ಇವಾಗ ಏನು ಕೊಟ್ಟಾರ ನಮ್ದು? ಯಾವ್ದ್ರ ಬೆಲೆ ಕಂಡು ಹಿಡಿದೈತ್ರಿ? secant ಸ್ಕ್ವೇರ್ ಥೀಟಾ ಪ್ಲಸ್ ಅದರಿ ಪ್ಲಸ್ cosec ಸ್ಕ್ವೇರ್ ಥೀಟಾ ಇದ್ರ ಬೆಲೆ ಕಂಡುಹಿಡಿ ಅಂತ ಹೇಳಿದಾರೆ. ಓಕೆ, ನಮ್ಗೆ ಥೀಟಾ ಗೊತ್ತಾಗದ್ರೆ 1/√3 ಮೀನ್ಸ್ 60 ಡಿಗ್ರಿ. ನೆಕ್ಸ್ಟ್ ಏನು ಮಾಡ್ತೀವಿ? secant ಸ್ಕ್ವೇರ್ ರೈಟ್ cosec ಸ್ಕ್ವೇರ್ 60 is equal to ರೈಟಾ? ಕರೆಕ್ಟ್ ಅದ ನೋಡ್ರಿ. secant ಸ್ಕ್ವೇರ್ ಥೀಟಾ ಪ್ಲಸ್ cosec ಸ್ಕ್ವೇರ್ ಥೀಟಾದ ಬೆಲೆ ಕೇಳಿದಾರೆ. ಥೀಟಾ is equal to ನಮ್ದು ಎಷ್ಟು ಬಂದಿದ್ರಿ? 60 ಡಿಗ್ರಿ ಬಂದದ್ರಿ. ರೈಟಾ? ಇವಾಗ ನೋಡ್ರಿ ಫೈಂಡ್ ಮಾಡ್ಕೊಡ್ರಿ. secant ಸ್ಕ್ವೇರ್ ಥೀಟಾ ಆಮೇಲೆ cosec ಸ್ಕ್ವೇರ್ ಥೀಟಾ ಎಷ್ಟು ಬರುತ್ತೆ ನೋಡ್ರಿ? ಎಸ್. secant ಸ್ಕ್ವೇರ್ 60 ಅಂದ್ರೆ ಎಷ್ಟಾಗುತ್ತೆ? ರೈಟ್. secant ಸ್ಕ್ವೇರ್ 60 ಅಂದ್ರೆ ಎಷ್ಟಾಗುತ್ತೆ ನಮ್ದು? 2 ಮೀನ್ಸ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್. cosec ಸ್ಕ್ವೇರ್ ಥೀಟಾ ಎಷ್ಟಾಗುತ್ತೆ ನೋಡ್ರಿ? ರೈಟ್. √3/2 ಸ್ಕ್ವೇರ್ ಆದರೆ ಸೊ ಸ್ಕ್ವೇರ್ ಆಯ್ತು. ಸಾರಿ 3/√2 ಅಲ್ರಿ, √2/√3 ಆಗುತ್ತೆ. ರೈಟ್. ನೋಡ್ರಿ ಚೆಕ್ ಮಾಡ್ರಿ. ಓಕೆ
2/√3 ರೈಟಾ. 2/√3 ಹೋಲ್ ಸ್ಕ್ವೇರ್ ರೈಟಾ. ಇವಾಗ ನೋಡ್ರಿ ಆನ್ಸರ್ ಏನಾಗುತ್ತೆ ನೋಡ್ರಿ, 2 ಸ್ಕ್ವೇರ್ ಇಲ್ಲಿ ತಗೊಂಡ್ರೆ ಓಕೆ ವಿಸಿಬಲ್ ಅದಲ್ರಿ ರೈಟಾ. ಈ ಸ್ಟೆಪ್ ವಿಸಿಬಲ್ ಅದರಿ. 2 ಸ್ಕ್ವೇರ್ ಪ್ಲಸ್ 2/√3 ಮೀನ್ಸ್ ಸೆಕೆಂಡ್ 60 ಡಿಗ್ರಿ ಅಂದ್ರೆ ಕೋಷ್ಟಕ ಒಳಗೆ ಎಷ್ಟಿದೆ ನೋಡ್ರಿ 2 ಸೆಕೆಂಡ್ 60 ಇಸ್ ಈಕ್ವಲ್ ಟು ಎಷ್ಟದ ನೋಡ್ರಿ 2/√3. ವಾಟ್ ನೋ 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 ಸೆಕೆಂಡ್ 45 ಆಮೇಲೆ ಕೊಸೆಕ್ 45 ಸೇಮ್ ಬರುತ್ತೆ ರೈಟ್. 45 ಸೆಕೆಂಡ್ 45 ಡಿಗ್ರಿ ಪ್ಲಸ್ ಕೊಸೆಕ್ 45 ಡಿಗ್ರಿ ಎರಡು ಸೇಮ್ ಬರ್ತವೆ ಓಕೆ. ಇದು ಸೆಕೆಂಡ್ 60 ಇಸ್ ಈಕ್ವಲ್ ಟು 0 30 45 60 90. ಸೊ ಸೆಕೆಂಡ್ 60 ಇಸ್ ಈಕ್ವಲ್ ಟು ಕೊಸೆಕ್ 30 ಆಗುತ್ತೆ ರೈಟಾ. ಸೆಕೆಂಡ್ 60 ಇಸ್ ಈಕ್ವಲ್ ಟು ಕೊಸೆಕ್ 30 ಆಗುತ್ತೆ ರೈಟ್. ಎರಡು ಸೇಮ್ ಬರುತ್ತೆ. ಇಲ್ಲಿ ಏನು ಕೇಳಿದಾರೆ ಸೆಕೆಂಡ್ 60 ಡಿಗ್ರಿ ಪ್ಲಸ್ ಕೊಸೆಕ್ 60 ಡಿಗ್ರಿ ಸ್ಕ್ವೇರ್ ಕೇಳಿದಾರೆ. ಸೊ 2 ಸ್ಕ್ವೇರ್ ಏನಾಗುತ್ತೆ 2 ಆಯಿತು ಪ್ಲಸ್ 2 ಸ್ಕ್ವೇರ್ 4 ಡಿವೈಡೆಡ್ ಬೈ √3. √3 ಸ್ಕ್ವೇರ್ ಅಂದ್ರೆ ಏನಾಯ್ತು ನಮ್ದು 3 ಆಯಿತು ರೈಟ್. ಕರೆಕ್ಟ್ ರೀ ನೋಡ್ರಿ. ಎನಿ ಡೌಟ್ಸ್ ಅರ್ಥ ಆಯ್ತು ರೀ. ಇನ್ನು ಏನೇನಾಗುತ್ತೆ ರೀ 3 ಅಡ್ಲಿ 6 ಪ್ಲಸ್ 4 4 ಅದ ರೀ ಇದು ರೈಟ್. 4 ಮೂರಲೆ 12 ಆಗತ್ತೆ ರೀ. 12 ಡಿವೈಡೆಡ್ ಬೈ 3 ಆಯಿತು. ಇದೇನಾಗತ್ತೆ ರೀ 16/3 ಆಗತ್ತೆ ರೀ. 16/3 ಆಗತ್ತೆ ರೀ ನೋಡ್ರಿ. 16/3 ಅದ ರೀ ಇಲ್ಲ ಇಲ್ಲಿ ಅದ ನೋಡ್ರಿ. 5 ಮೂರಲೆ 15 ಪ್ಲಸ್ 1 ಮೀನ್ಸ್ 5 ಮೂರಲೆ ಛೇದ ಏನದ ರೀ 3 ಅದ ರೀ. ಸೊ 5 ಮೂರಲೆ 15 ಪ್ಲಸ್ 1 ಏನು ಬರ್ಕೋತೀವಿ ನಾವು 5 ಇಂಟು 1/3. 5 ಮೂರಲೆ 15 ಇಂಟು ಪ್ಲಸ್ 1 ಮಾಡಿದಾಗ 16/3 ಆಗುತ್ತೆ ರೈಟ್. ಆನ್ಸರ್ ಕರೆಕ್ಟ್ ಅದ ರೀ. ಸೊ ಆನ್ಸರ್ ಡಿ 5 ಇಂಟು 1/√3 ರೈಟ್. ನೋಡ್ರಿ ಅರ್ಥ ಆಯ್ತಲ್ರಿ. ಆನ್ಸರ್ ಡಿ ಆಗತ್ತೆ ರೀ ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೀವು ಮೊದಲಿಗೆ ಏನ್ರಿ ಬಾಹುಗಳು ಯಾವ ರೀತಿ ತಗೋಬೇಕ್ರಿ. sin θ = cos θ = ಆಮೇಲೆ ಅದು ಕೋಷ್ಟಕ ಒಂದು ನೆನಪಿಟ್ಟುಕೊಂಡ್ರೆ ಈಸಿ ಆಗುತ್ತೆ ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ರೀ.